ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಹಾಗೆಯೇ ಕೆಲವೊಂದು ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಓಕೆನಾ, ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ತಡ ಮಾಡ್ದೇನೆ ಮೊದಲೇ ಟಿಪ್ ಯಾವ್ದಂತೇಳಿ ನೋಡ್ಕೊಂಡ್ ಬರೋಣ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಮ್ಯಾಚ್ ಬಾಕ್ಸ್ ಗಳನ್ನ ನಾವು ಕಿಚನ್ ಅಲ್ಲಿ ಯೂಸ್ ಮಾಡ್ತೀವಿ. ಆದ್ರೆ ಇವಾಗ ಸ್ವಲ್ಪ ಕೂಲ್ ವೆದರ್ ಇರೋದ್ರಿಂದ ಏನಾಗ್ತಿರತ್ತೆ, ಈ ಮ್ಯಾಚ್ ಬಾಕ್ಸ್ ಗಳೆಲ್ಲ ಅಲ್ಲಲ್ಲಿ ಇಡೋದ್ರಿಂದ ಈ ರೀತಿ ಸಾಫ್ಟ್ ಆಗಿಬಿಟ್ಟು ಇದನ್ನ ಯೂಸ್ ಮಾಡೋದೇ ಕಷ್ಟ ಆಗುತ್ತೆ. ಮದ್ದು ಕೂಡ ಚೆನ್ನಾಗಿ ಹತ್ತಾ ಇರಲ್ಲ, ಅದರಲ್ಲಿ ಇರ್ತಕ್ಕಂಥ ಸ್ಟಿಕ್ಸ್ ಕೂಡ ಸಾಫ್ಟ್ ಆಗಿಬಿಟ್ಟಿರುತ್ತೆ. ಇದನ್ನ ವೇಸ್ಟ್ ಅಂತ ಬಿಸಾಕೋ ಬದಲು ನೀವು ಇದನ್ನ ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬಹುದು. ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಈ ರೀತಿ ಒಂದು ಚಿಕ್ಕ ಟ್ಯಾಬ್ಲೆಟ್ ಬಾಕ್ಸ್ ಆಗಿರ್ಬೋದು, ಏನಾದ್ರೂ ಈ ರೀತಿ ಒಂದು ಕ್ಯಾಪ್ ಇರುವಂತ ಬಾಕ್ಸ್ ಅನ್ನ ತಗೊಂಡು ಆ ಮ್ಯಾಚ್ ಬಾಕ್ಸ್ ಕಡ್ಡಿಗಳನ್ನೆಲ್ಲ ಈ ಬಾಕ್ಸ್ ಅಲ್ಲಿ ಹಾಕಿ ಇದರಲ್ಲಿ ಒಂದ್ ಸ್ವಲ್ಪ ಅಕ್ಕಿ ಕಾಳನ್ನ ಹಾಕೊಳ್ಳಿ, ಡ್ರೈ ಆಗಿರೋದಕ್ಕೋಸ್ಕರ ಅಷ್ಟೇನೆ. ಸೊ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಕಡ್ಡಿ ಮದ್ದನ್ನ ಈ ರೀತಿ ಕಟ್ ಮಾಡಿಬಿಟ್ಟು ಇದನ್ನ ನಾವು ಕ್ಯಾಪ್ ಅಲ್ಲಿ ಈ ರೀತಿ ಒಂದ್ ಸ್ವಲ್ಪ ಗಮ್ ಹಾಕಿ ಅಥವಾ ಅಂಟು ಟೇಪ್ ಅನ್ನ ಹಚ್ಚಿಬಿಟ್ಟು ಅದನ್ನ ಈ ರೀತಿ ಸ್ಟಿಕ್ ಮಾಡ್ಕೊಳ್ಬೇಕು. ಈ ರೀತಿ ನೀವು ಕ್ಲೋಸ್ ಮಾಡಿ ಇಟ್ಕೊಳ್ಬಹುದು. ನೀವು ಎಷ್ಟೇ ಕೂಲ್ ಪ್ಲೇಸ್ ಅಲ್ಲಿ ಇಟ್ರು ಈ ಮದ್ದುಗಳು ಏನು ಹಾಳಾಗೋದಿಲ್ಲ. ಸೊ ಈ ರೀತಿ ನೀವು ಮ್ಯಾಚ್ ಬಾಕ್ಸ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ನೋಡ್ತಾ ಇರ್ಬೋದು, ಒಂದನ್ನ ಹಚ್ಚಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬೆಂಕಿ ಹತ್ಕೊಳ್ತಾ ಇದೆ ಅಂತ. ಸೊ ಈ ಒಂದು ಟಿಪ್ಸ್ ನೀವು ಕಿಚನ್ ಅಲ್ಲಿ ಯಾರೆಲ್ಲ ಮ್ಯಾಚ್ ಬಾಕ್ಸ್ ಗಳನ್ನ ಯೂಸ್ ಮಾಡಿ ಡೈಲಿ ಸಾಫ್ಟ್ ಆಗಿದೆ ಹತ್ತುತ್ತಾ ಇಲ್ಲ ಅಂತ ಬಿಸಾಕಿ ವೇಸ್ಟ್ ಮಾಡ್ತಾ ಇದ್ದೀರಲ್ವಾ, ಸೊ ಅವರಿಗೆ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸ್ವಲ್ಪ ಡ್ರೈ ಆಗಿರುವಂಥ ಈರುಳ್ಳಿಗಳನ್ನು ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ಕಣ್ಣಲ್ಲಿ ತುಂಬಾನೇ ಉರಿ ಬರೋದು, ನೀರು ಬರೋದೆಲ್ಲನೂ ಆಗ್ತಾ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಆ ಈರುಳ್ಳಿನ ನೀವು ಒಂದು 5 ನಿಮಿಷಗಳ ಕಾಲ ನೀರಲ್ಲಿ ಹಾಕಿ ನೆನೆಯಾಕಿಟ್ಟು ನಂತರ ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ಕಣ್ಣು ಉರಿ ಬರೋದು, ನೀರು ಬರೋದು ಏನೂ ಆಗೋದಿಲ್ಲ. ಹಾಗೆಯೇ ಕಡಿಮೆ ಸಮಯದಲ್ಲಿ ನೀವು ಜಾಸ್ತಿ ಈರುಳ್ಳಿನ ಕಟ್ ಮಾಡ್ಕೊಳ್ಬೋದು. ನಿಮಗೆ ಅಷ್ಟು ಟೈಮ್ ಇಲ್ಲ ಅಂದರೆ 1-2 ಮಿನಿಟ್ಸ್ವರೆಗೂ ಇದನ್ನು ನೀವು ಐಸ್ ವಾಟರ್ ಅಥವಾ ಫ್ರಿಜ್ಜಲ್ಲಿ ಇಟ್ಟು ನಂತರ ಕಟ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ಕಣ್ಣಿಗೆ ಉರಿ ಬರೋದಿಲ್ಲ. ನೆಕ್ಸ್ಟ್ ಟಿಪ್ ಬಂದು, ಈ ರೀತಿ ಬೆಂಡೆಕಾಯಿನ ನಾವು ಮಾಡುವಾಗ ಬೆಂಡೆಕಾಯಿ ಫ್ರೈ ಆಗಿರ್ಬೋದು, ಕರಿನ ಮಾಡಿದಾಗ ಲೋಳೆ ಜಾಸ್ತಿ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕೆಲವೊಂದು ಟಿಪ್ಸ್ ಗಳನ್ನ ತಿಳಿಸಿ ಅಂತೇಳಿ ಕೆಲವೊಬ್ರು ಕಾಮೆಂಟ್ ನ ಮಾಡಿದ್ರು. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ರೆ ಬೆಂಡೆಕಾಯಿನ ನೀವು ತಗೊಂಡ ತಕ್ಷಣ ತೊಳೆದ ತಕ್ಷಣನೇ ನಾವು ಕಟ್ ಮಾಡೋದಕ್ಕೆ ಹೋಗ್ಬಾರ್ದು. ನೀವು ತೊಳೆದು ಅದನ್ನ ಒಂದ್ಸರಿ ಡ್ರೈ ಕ್ಲಾತ್ ಇಂದ ಒರೆಸಿದ ನಂತರ ನೀವು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡೋದು ಕೂಡ ಈಸಿಯಾಗಿ ಹೇಗೆ ಅಂತೇಳಿ ನಾನು ಮೊನ್ನೆ ತೋರಿಸಿದ್ದೀನಿ. ಅದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಅನ್ನ ಹಾಕಿ ಕಡಿಮೆ ಸಮಯದಲ್ಲಿ ನೀವು ಜಾಸ್ತಿ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಬಹುದು. ನಂತರ ಈ ಲೋಳೆ ಹೋಗೋದಕ್ಕೆ ಏನ್ ಮಾಡಬೇಕು ಅಂತ ಕೇಳಿದ್ರೆ, ಈ ಬೆಂಡೆಕಾಯಿನ ಪ್ಯಾನ್ಗೆ ಸೇರಿಸೋದಕ್ಕಿಂತ ಮೊದಲು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಲೋಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ, ಅವಾಗ ಇದಕ್ಕೆ ನಿಂಬೆ ಹಣ್ಣಿನಲ್ಲಿ ಒಂದು 5-6 ಹನಿಯಷ್ಟು ನಿಂಬೆ ರಸನ ಹಾಕಿ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡೋದ್ರಿಂದ ಇದರಲ್ಲಿ ಇರ್ತಕ್ಕಂಥ ಲೋಳೆ ಕಂಪ್ಲೀಟ್ ಆಗಿ ಹೋಗುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ. ಇಲ್ಲಿ ನೋಡ್ತಾ ಇದ್ರೆ ಇವಾಗ ಮೊದಲಿದ್ದದಕ್ಕೂ ಈಗನು ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತೇಳಿ. ಒಂದು ಸ್ವಲ್ಪ ಲೋಳೆನೂ ಬಿಡ್ತಾ ಇಲ್ಲ, ಬೆಂಡೆಕಾಯಿ ನೀಟಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಟಿಪ್ ಬಂದು, ಈ ರೀತಿ ನೀವು ಟ್ಯಾಬ್ಲೆಟ್ ಯೂಸ್ ಮಾಡಿದ ನಂತರ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಾ, ಈವನ್ನು ಕೂಡ ನೀವು ಈ ರೀತಿಯಾಗಿ ಯೂಸ್ಫುಲ್ ಮಾಡ್ಕೊಳ್ಬೋದು. ಈ ಒಂದು ಟ್ಯಾಬ್ಲೆಟ್ಸ್ ಕವರ್ನ ನೀಟಾಗಿ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಇದರಲ್ಲಿ ಒಂದು ಹಿಡಿಯಷ್ಟು ಹಳ್ಳುಪ್ಪನ್ನು ಹಾಕಿ ಇದನ್ನ ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು 5 ನಿಮಿಷ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಇದರಲ್ಲಿರ್ತಕ್ಕಂಥ ಈ ಬ್ಲೇಡ್ ಯಾವುದಾದ್ರೂ ಆಹಾರ ಪದಾರ್ಥಗಳು ಸಿಕ್ಕಿಬಿದ್ದು ತಿರುಗದೆ ಇರಲಾರ್ದ ಪ್ರಾಬ್ಲಮ್ ಇರ್ಬೋದು, ಅಥವಾ ನೀಟಾಗಿ ಬ್ಲೇಡ್ ಶಾರ್ಪ್ ಇಲ್ಲದೆ ಇರ್ಬೋದು. ಆವಾಗ ಇದು ಏನಾಗುತ್ತೆ, ಇದರಲ್ಲಿರ್ತಕ್ಕಂಥ ಉಪ್ಪು ಆಗಿರ್ಬೋದು ಮತ್ತು ಟ್ಯಾಬ್ಲೆಟ್ಸ್ ಕವರ್ಗಳು ಅದರಲ್ಲೆಲ್ಲ ಹೋಗಿ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ನಾನು ವಾಶ್ ಮಾಡಿದ ನಂತರ ತೋರಿಸ್ತಾ ಇದ್ದೀನಿ ಈ ಬ್ಲೇಡ್ ಎಷ್ಟು ನೀಟಾಗಿ ಟರ್ನ್ ಆಗ್ತಾ ಇದೆ ಅಂತ. ಹಾಗೇನೆ ನಾನು ಮೊನ್ನೆ ಟಿಪ್ಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೆ, ಈ ಕ್ಯಾಪ್ ಅಲ್ಲಿ ಇರುವಂತ ರಬ್ಬರ್ ರಿಮೂವ್ ಆಗಬಾರ್ದು ಅಂದ್ರೆ ಇದಕ್ಕೆ ಒಂದು ರಬ್ಬರ್ನ ಹಾಕ್ಬೇಕಂತೇಳಿ. ತುಂಬಾನೇ ಯೂಸ್ಫುಲ್ ಟಿಪ್ಸ್ ಅಂತೇಳಿ ಎಲ್ಲರೂ ಕಾಮೆಂಟ್ ನ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೇನೆ ಇರಲಿ. ನಾವು ಇನ್ನೂ ಹೆಚ್ಚು ಇದೇ ರೀತಿಯ ಹೊಸ ಟಿಪ್ಸ್ ಗಳನ್ನ ತಿಳಿಸೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡಿದ್ರಲ್ವಾ, ಇವತ್ತಿನ ಈ ಎಲ್ಲ ಟಿಪ್ಸ್ ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.